ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ಎಕ್ಸ್ಪ್ಲೇನ್. ನನ್ನ ಹೆಸರು ವೈಜಂತ್ ಕರ್ಣಮ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವಾರ್ 2 ಮೂವಿನ. ಸೊ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ನಮಗೆ ಜಪಾನ್ನ ತೋರಿಸ್ತಾರೆ. ಕೋಲ್ಡ್ ವೆದರ್ ಇತ್ತು, ಸ್ನೋ ಕೂಡ ಆಗ್ತಾ ಇತ್ತು. ಎಲ್ಲ ಗ್ಯಾಂಗ್ಸ್ಟರ್ಸ್ಗಳು ಅವ್ರು ಚಿಲ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ಅವ್ರ ಅಡ್ಡದಲ್ಲಿ. ಅವಾಗ ಅವನ ಕಡೆ ಒಬ್ಬ ಬಂದವ್ರಿಗೆ ಹೇಳ್ತಾನೆ, ನೀವೆಲ್ಲ ಇಲ್ಲಿಂದ ಓಡೋಗ್ಬೇಕು ಅಂತ. ಯಾಕಂದ್ರೆ ಯಾರು ಹೊರಗಿದನೋ ಅವನಿಗೆ ಯಾರು ಹೊಡಿಯಕ್ ಆಗ್ತಾ ಇಲ್ಲ. ಒಬ್ರಾದ್ಮೇಲೆ ಒಬ್ಬನ ಸಾಯಿಸ್ತಾ ಇದ್ದಾನೆ. ನಾವೇನಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಲಿಲ್ಲ ಅಂತಂದ್ರೆ ನಾವು ಸಾಯ್ತಿವಿ. ಆದ್ರೆ ಗ್ಯಾಂಗ್ಸ್ಟರ್ಸ್ ಲೀಡರ್ ಯಾರೊಬ್ಬ ಇರ್ತಾನಲ್ಲ, ಅವನು ಹೆದರೋದಿಲ್ಲ. ಆ ಗ್ಯಾಂಗ್ಸ್ಟರು ಒಂದು ನ ಸಾಕಿರ್ತಾನೆ. ಆ ವುಲ್ಫಿಗೆ ಹೇಳ್ತಾನೆ, ಹೊರಗೆ ಹೋಗು, ಯಾರು ಬಂದವ್ರೆ ಅವ್ರನ್ನ ವೆಲ್ಕಮ್ ಮಾಡು ಅಂತ. ಹೊರಗೆ ಹೋದಾಗ ಗೊತ್ತಾಗುತ್ತೆ ಬಂದಿದ್ ಯಾರು ಬೇರೆ ಯಾರು ಅಲ್ಲ, ಗ್ರೀಕ್ ಗಾಡ್ ಋತಿಕ್ ರೋಷನ್ ಅಂದ್ರೆ ಕಬೀರ್. ಕಬೀರ್ ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಂತಾನೆ. ಅವ್ನ್ ಬಾಡಿ ಮತ್ತೆ ಲುಕ್ಸ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ವಾರ್ 1 ಮತ್ತೆ ವಾರ್ 2 ಕಂಪೇರ್ ಮಾಡಿದ್ರೆ ವಾರ್ 2 ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ತುಂಬಾನೇ ಚೆನ್ನಾಗಿದೆ. ಕಬೀರ್ ಅವ್ರಿಗೆಲ್ಲರಿಗೂ ಹೇಳ್ತಾನೆ, ನಿಮಗೆ ಒಂದು ಚಾನ್ಸ್ ಕೊಡ್ತೀನಿ, ಇಲ್ಲಿಂದ ಓಡೋಗ್ಬಿಡ್ರಿ, ನಿಮ್ಮ ಪ್ರಾಣ ಉಳಿಯುತ್ತೆ ಅಂತ. ಆದ್ರೆ ಅವ್ರು ಯಾರು ಕೇಳಲ್ಲ. ಆ ಗ್ಯಾಂಗ್ಸ್ಟರ್ ಲೀಡರ್ ಇರ್ತಾನಲ್ಲ, ಅವನೇ ಹೇಳ್ತಾನೆ, ನೀನ್ ಇಲ್ಲಿಂದ ಓಡೋಗು ಅಂತ ಹೇಳ್ಬಿಟ್ಟು ಅವ್ನ ಅಸಾಸಿನ್ನೇ ಕಳಿಸ್ತಾನೆ ಕಬೀರ್ನ ಸಾಯಿಸೋದಿಕ್ಕೆ. ಇವಾಗ ಒಂದು ಸೂಪರ್ಬ್ ಆಕ್ಷನ್ ಸೀಕ್ವೆನ್ಸ್ ನಡೆಯುತ್ತೆ ಅಲ್ಲಿ. ತುಂಬಾನೇ ಚೆನ್ನಾಗಿ ಕೊರಿಯೋಗ್ರಾಫ್ ಆಗಿದೆ. ಅಟ್ ಲಾಸ್ಟ್ ಕಬೀರ್ ಏನ್ ಮಾಡ್ತಾನೆ ಅಂತಂದ್ರೆ ಆ ಗ್ಯಾಂಗ್ಸ್ಟರ್ನ ಹೆಲಿಕಾಪ್ಟರ್ ಅಲ್ಲಿ ಸಾಯಿಸ್ಬಿಡ್ತಾನೆ. ಕಬೀರು ಈ ಮಿಷನ್ ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಬಿಟ್ಟು ಬಾರಿಗೆ ಹೋಗ್ತಾನೆ. ಅಲ್ಲಿ ಕುಡಿತಾ ಇರ್ತಾನೆ. ಅಲ್ಲಿ ಅವನೊಬ್ಬ ಹುಡುಗಿನ ಮೀಟ್ ಆಗ್ತಾನೆ. ಅವಳು ಈ ಎಲ್ಲಾ ಮಿಷನ್ ನ ಪ್ರೊವೈಡ್ ಮಾಡ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ವೆರಿ ಗುಡ್, ನೀನು ಕಳೆದ 50 ದಿನದಲ್ಲಿ 30 ಮಿಷನ್ ಕಂಪ್ಲೀಟ್ ಮಾಡಿದ್ಯಾ, ನಿನ್ ಟ್ರ್ಯಾಕ್ ರೆಕಾರ್ಡ್ ತುಂಬಾನೇ ಮಸ್ತ್ ಆಗಿದೆ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಕಬೀರ್ ಹೇಳ್ತಾನೆ, ನಾನು ಸುಮ್ಮನೆ ಒಬ್ಬ ಫ್ರೀಲಾನ್ಸರ್ ಅಷ್ಟೇ, ದುಡ್ಡು ತಗೊಂಡು ಕೆಲಸ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಒಬ್ನಿಗೆ ಕೆಲಸ ಮಾಡ್ಕೊಡು, ಕಲಿ ಕಾರ್ಟಲ್, ಅವನು ತುಂಬಾನೇ ದೊಡ್ಡ ರಿಚ್ ಪರ್ಸನ್. ನೀನು ಅವನಿಗೆ ಕೆಲಸ ಮಾಡ್ಕೊಟ್ರೆ ಪ್ರತಿಯೊಬ್ಬ ದುನಿಯಾದಲ್ಲಿ ಯಾರು ಅಸಸನ್ ಇದಾರೋ ಅವ್ರು ಎಷ್ಟು ಗಳಿಸ್ತಾರೋ ಅದಕ್ಕಿಂತ ಬಹಳ ದುಡ್ಡು ನೀನ್ ಗಳಿಸ್ತೀಯ ಅಂತ ಅವಳು ಹೇಳ್ತಾಳೆ. ಕಲಿ ಕಾರ್ಟಲ್ಗೆ ನೀನ್ ಕೆಲಸ ಮಾಡ್ಕೊಟ್ರೆ ನಿನ್ನ ಒಂದು ಡ್ರೀಮ್ ಕಂಪ್ಲೀಟ್ ಆಗುತ್ತೆ, ನೀನು ಯೋಚನೆನೂ ಮಾಡಿರಲ್ಲ ಅಷ್ಟು ದುಡ್ಡು ನಿನ್ನ ಹತ್ರ ಇರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಕಬೀರ್ ಹೇಳ್ತಾನೆ, ನಾನು ಯಾರಿಗೂ ಪರ್ಮನೆಂಟ್ಲಿ ಒಬ್ರಿಗೆ ಮಾತ್ರ ಕೆಲಸ ಮಾಡ್ಕೊಡಲ್ಲ, ನಾನು ಒಬ್ಬ ಫ್ರೀಲ್ಯಾನ್ಸರು, ನಾನು ಪರ್ಮನೆಂಟ್ಲಿ ಒಬ್ರಿಗಂತೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಇದು ಆಪ್ಷನ್ ಅಲ್ಲ, ನೀನು ಮಾಡ್ಲೇಬೇಕು ಅಂತ ಅಂದಾಗ ಅಲ್ಲಿ ರೂಮಲ್ಲಿ ಗ್ಯಾಸ್ ಲೀಕ್ ಆಗುತ್ತೆ. ಕಬೀರು ತಲೆ ತಿರುಗಿ ಕೆಳಗೆ ಬೀಳ್ತಾನೆ. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ಕಿಯಾರ ಅಡ್ವಾಣಿ ಅಂದ್ರೆ ಕಾವೇರಿ ಹತ್ರ ನೋಡ್ಬೋದು. ಅವಳಿಗೆ ಅವಾರ್ಡ್ನ ಕೊಡ್ತಾ ಇರ್ತಾರೆ, ಸಮ್ಮಾನಿತನ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಅವಳು ಒಂದು ಆರ್ಮಿ ಸ್ಕೂಲಲ್ಲಿ ಅಕಾಡೆಮಿಯಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾಳೆ. ಕಾವ್ಯ ಹತ್ರ ಬೇರೆ ಯಾರು ಅಲ್ಲ, ಕರ್ನಲ್ ಲೂಥ್ರನ ಮಗಳಾಗಿರ್ತಾಳೆ. ಅವನಿಗೆ ತುಂಬಾನೇ ಪ್ರೌಡ್ ಇರುತ್ತೆ ಅವಳ ಮಗಳ ಮೇಲೆ. ಯಾಕಂತಂದ್ರೆ ಅವನು ಅವಳಿಗೆ ಕಳ್ಸಿರ್ತಾನೆ, ದೇಶ ಯಾವಾಗಲೂ ಫಸ್ಟ್ ಅಂತ. ಅವರು ಒಂದು ಪಾರ್ಟಿ ಮಧ್ಯೆ ಇರ್ತಾರೆ. ಅವಾಗ ಕರ್ನಲ್ ಲೂಥ್ರಿಗೆ ಒಂದು ಕಾಲ್ ಬರುತ್ತೆ. ಅವಳ ಮಗಳಿಗೆ ಗೊತ್ತಾಗುತ್ತೆ ಏನೋ ಇಂಪಾರ್ಟೆಂಟ್ ಕಾಲ್ ಇದೆ ಅಂತ. ಅವಾಗ ಅವನು ಹೊರಗೆ ಹೋಗ್ತಾಳೆ. ಇವಾಗ ನಾವು ನೆಕ್ಸ್ಟ್ ಸೀನಲ್ಲಿ ಕಬೀರ್ನ ನೋಡ್ಬೋದು. ಅವನು ಒಂದು ಅಬ್ಯಾಂಡೆಂಟ್ ಜಾಗದಲ್ಲಿ ಕೆಳಗೆ ನೀರು ಮಾರಿ ಕುಂತಿರ್ತಾನೆ. ಅವನ ಮೇಲೆ ಲೇಸರ್ಸ್ ಬಿದ್ದಿರ್ತವೆ. ಅಂದ್ರೆ ಇವಾಗ ನಮಗೆ ಗೊತ್ತಾಗುತ್ತೆ ಕಬೀರ್ ಒಂದು ಗನ್ ಪಾಯಿಂಟ್ ಅಲ್ಲಿ ಇದ್ದಾನೆ. ಇವಾಗ ಆ ಜಾಗದಲ್ಲಿ ಕಬೀರ್ ಮುಂದೆ ಒಂದು ಹಾಲೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಎಷ್ಟೊಂದು ದೇಶಗಳಿಂದ ವ್ಯಕ್ತಿಗಳು ಅವನ ಹತ್ರ ಮಾತಾಡ್ತಾ ಇರ್ತಾರೆ. ಆ ವ್ಯಕ್ತಿಗಳು ಯಾರು ಅಂತಂದ್ರೆ ಅವರು ತುಂಬಾನೇ ಪವರ್ಫುಲ್ ಪರ್ಸನ್ಸ್. ಅವರೇ ಪ್ರೈಮ್ ಮಿನಿಸ್ಟರ್ಗಳನ್ನ ಚೂಸ್ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಯೂತ್ ಮೈಂಡ್ ಇಂದ ಕಿಲ್ವಾಡ್ ಮಾಡ್ತಾರೆ. ಅವ್ರು ಯಾವ ದೇಶದಲ್ಲಿ ಇದಾರೋ ಆ ದೇಶದ ಕಂಟ್ರೋಲ್ ಅವರಲ್ಲಿದೆ. ಇಂದ ಮೆಡಿಕಲ್, ಇನ್ಫ್ರಾಸ್ಟ್ರಕ್ಚರ್, ಎಕಾನಮಿ ಪ್ರತಿಯೊಂದು ಅವ್ರು ಡಿಸೈಡ್ ಮಾಡ್ತಾರೆ. ಆ ಎಲ್ಲಾ ದೇಶದ ವ್ಯಕ್ತಿಗಳ ಜೊತೆಗೆ ಇಂಡಿಯಾನು ಸೇರ್ಕೊಂಡಿದೆ. ಇಂಡಿಯಾ ರೆಪ್ರೆಸೆಂಟ್ ಮಾಡ್ಕೊಂಡು ಕೂಡ ಒಬ್ಬ ಇದ್ದಾನೆ, ಅವನು ಕಲ್ಲಿ ಕಾಟಲ್ ಜೊತೆ ಸೇರ್ಕೊಂತಾರೆ. ಇವಾಗ ಅವರೆಲ್ಲ ಸೇರ್ಕೊಂಡು ಕಬೀರ್ ಹತ್ರ ಮಾತಾಡ್ತಾ ಇರ್ತಾರೆ, ನೀನು ನಮಗೆ ಕೆಲಸ ಮಾಡ್ಕೊಡ್ಬೇಕು. ಅವರು ಮತ್ತೊಂದು ಕೂಡ ಹೇಳ್ತಾರೆ, ಯಾವ ದೇಶ ನಿನಗೆ ದೇಶದ್ರೋಹಿ ಅಂತ ಒಂದು ಪಟ್ಟಣ ಕೊಟ್ಟಿತ್ತಲ್ಲ, ಅದ್ರ ಮೇಲೆ ನೀನು ರಿವೆಂಜ್ ತಗೋಬಹುದು ಅಂತ. ಅವಾಗ ಅವನಿಗೆ ಬ್ಲಡ್ ಬಾಯ್ಲ್ ಆಗುತ್ತೆ. ಅವನು ತುಂಬಾನೇ ಮೋಟಿವೇಟೆಡ್ ಫೀಲ್ ಆಗ್ತಾನೆ. ಕಬೀರು ಈ ಒಂದು ಡೀಲಿಗೆ ಒಪ್ಕೋತಾನೆ. ಅವನು ಅವ್ರಿಗೆ ಹೇಳ್ತಾನೆ, ಆಯ್ತು, ನಾನ್ ನಿಮಗೆ ಕೆಲಸ ಮಾಡ್ಕೊಡ್ತೀನಿ, ಆದ್ರೆ ನಾನೊಬ್ಬ ಎಕ್ಸ್ ರಾ ಏಜೆಂಟು, ನೀನ್ ನನ್ನ ಫುಲ್ಲಿ ಟ್ರಸ್ಟ್ ಮಾಡೋದಿಲ್ಲ, ನಾನ್ ನಿನ್ನ ಬಿಟ್ರೆ ಮಾಡೋದಿಲ್ಲ ಅಂತ ನಿಮಗೆ ಏನ್ ಗ್ಯಾರಂಟಿ ಅಂತ ಅವ್ನು ಕೇಳಿದಾಗ ಅವರೆಲ್ಲರೂ ಹೇಳ್ತಾರೆ, ನಿನ್ ಹಿಂದೆ ಒಬ್ಬ ಮನುಷ್ಯ ಕೂತ್ಕೊಂಡಿದ್ದಾನೆ, ಅವನಿಗೆ ನಾವು ಕಿಡ್ನಾಪ್ ಮಾಡ್ಕೊಂಬಂದು ಕಟ್ ಹಾಕಿದೀವಿ, ನೀನು ಅವನನ್ನ ಸಾಯಿಸಿದ್ರೆ ನಾವು ನಿಮ್ಮನ್ನ ಫುಲ್ ಟ್ರಸ್ಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅವಾಗ ಹಿಂದೆ ಕುತ್ಕೊಂಡಿದ್ದು ಬೇರೆ ಯಾರು ಅಲ್ಲ, ಕರ್ನಲ್ ಲೂಥ್ರಾ. ಇವಾಗ ಆ ಜನದ್ದು ಟ್ರಸ್ಟ್ ಅವನ ಗೇನ್ ಮಾಡ್ಬೇಕು ಅಂತಂದ್ರೆ ಕರ್ನಲ್ ಲೂಥ್ರನ ಕಬೀರು ಸಾಯಿಸ್ಬೇಕಾಗಿತ್ತು. ಕರ್ನಲ್ ಲೂಥ್ರಾ ಕಬೀರ್ಗೆ ಥೂ ಅಂತ ಹೋಗಿತಾನೆ, ನೀನೊಬ್ಬ ಲೋಫರು, ನೀನೊಬ್ಬ ದೇಶದ್ರೋಹಿ, ನಿನ್ನ ನಾವು ತೆಗೆದ್ಬಿಟ್ಟು ತುಂಬಾನೇ ಒಳ್ಳೆ ಕೆಲಸ ಮಾಡಿದೀವಿ, ಇಂಥ ಚಪ್ಪರ್ಗಳ ಜೊತೆ ನೀನ್ ಕೆಲಸ ಮಾಡ್ತಾ ಇದೀಯಾ, ಹೇಗಾಗಿದೆ ನೋಡು ಅಂತ ಅವನು ಹೇಳ್ತಾ ಇರ್ತಾನೆ. ಅವಾಗ ಗನ್ ತಗೊಂಡ್ಬಿಟ್ಟು ಕಬೀರು ಅವನ ಹಣೆ ಮೇಲೆ ಇಡ್ತಾನೆ. ಇವಾಗ ನಮಗೊಂದು ಫ್ಲಾಶ್ ಬ್ಯಾಕ್ ಬರುತ್ತೆ. ಅದರಲ್ಲಿ ಕರ್ನಲ್ ಲೂಥ್ರಾ ಕಬೀರ್ಗೆ ಹೇಳ್ತಾ ಇರ್ತಾನೆ. ಫ್ಲಾಶ್ ಬ್ಯಾಕ್ 2 ಇಯರ್ ಹಿಂದೆ ಹೋಗುತ್ತೆ. ಅದರಲ್ಲಿ ಲೂಥ್ರಾ ಕಬೀರ್ಗೆ ಹೇಳ್ತಾ ಇರ್ತಾನೆ, ನಾವು ಕಾರ್ಟಲ್ನ ಹುಡುಕ್ತಾ ಇದೀವಿ,
ನನ್ನ ಬೆಸ್ಟ್ ಏಜೆಂಟು ಹುಡುಕ್ತಾ ಇದ್ದಾನೆ, ಆದರೆ ಅವ್ನ ಕೈಲಿ ಆಗ್ತಾ ಇಲ್ಲ. ಸೊ ನೀನು ಹೆಲ್ಪ್ ಮಾಡು ಅಂತ ಹೇಳಿ ಅವನಿಗೆ ಹೇಳ್ತಾ ಇರ್ತಾನೆ. ಕರ್ನಲ್ ಹತ್ರ ಹೇಳ್ತಾನೆ, ಅವನ ಹತ್ರ ನಮ್ಮ ನೇಬರ್ ಕಂಟ್ರೀಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಅವನು ಎಲ್ಲರ ಜೊತೆ ಸೇರ್ಕೊಂಡ್ಬಿಟ್ಟು ಇಂಡಿಯಾನ ಡೆಸ್ಟ್ರಾಯ್ ಮಾಡೋದಕ್ಕೆ ಪ್ಲಾನ್ ಹಾಕಿದ್ದಾನೆ. ಅವನನ್ನು ನಾವು ಅಟ್ ಎನಿ ಕಾಸ್ಟ್ ಹಿಡಿಲೇಬೇಕು. ಅವನದೊಂದು ನೆಟ್ವರ್ಕ್ ತುಂಬಾನೇ ಬಾಳ ಇದೆ. ಅವರು ಎಲ್ಲ ಕಡೆ ಇದ್ದಾರೆ, ಇನ್ಕ್ಲೂಡಿಂಗ್ ಇಂಡಿಯಾ. ನಮ್ಮ ಮಿನಿಸ್ಟರ್ ಜೊತೆ ಅವನು ಕೈ ಮಿಲಾಯಿಸ್ತಾನೆ. ಅವನು ನಾವು ಹಿಡಿಲೇಬೇಕು ಕಬೀರ್ ಅಂತ ಅವನು ಹೇಳ್ತಾನೆ. ಕಬೀರ್ ಹೇಳ್ತಾನೆ, ಆಯ್ತು ಅವನ್ನ ಹಿಡಿತೀನಿ, ಅವನೊಂದು ಫೋಟೋ ಕೊಡ್ರಿ, ಅವನೆಲ್ಲೇ ಇದ್ರು ಹೋಗಿ ಹಿಡ್ದಾಕ್ತೀನಿ ಅಂತ. ಅದಕ್ಕೆ ಲೂಥರ್ ಹೇಳ್ತಾನೆ, ಇದಷ್ಟು ಈಸಿ ಅಲ್ಲ, ಅವ್ನ್ ಯಾವ್ದೋ ಫೇಸ್ ಇಲ್ಲ, ಅವ್ನ್ ಯಾರು ಅಂತ ಹೇಳ್ತೀನಿ ಗೊತ್ತಾಗಿಲ್ಲ. ನೀನು ಅವ್ನ ಮುಂದೆನೆ ಹೋದ್ರು ಕೂಡ ಅವನೇ ಅಂತ ನಿಂಗೆ ಗೊತ್ತಾಗೋದಿಲ್ಲ. ಅವ್ನ ಟೆನಿಕಾಸ್ಟ್ ನೀನ್ ಏನಾರು ಮಾಡ್ಕೊಂಡು ಅವನಿಗೆ ಹಿಡಿಬೇಕು. ನೀನು ಕಾಲಿನ ಹಿಡಿಬೇಕು ಅಂತಂದ್ರೆ ನಿನ್ನ ಒಳಗಿನ ಡಾರ್ಕೆಸ್ಟ್ ಪ್ಲೇಸಸ್ಗೆ ನೀನು ಹೋಗ್ಬೇಕು. ಅವರು ನಿನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಿನ್ನ ಎಲ್ಲಾ ಮೂವ್ನು ನೋಟಿಸ್ ಮಾಡ್ತಾ ಇರ್ತಾರೆ, ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಅವರು ಅವ್ರನ್ನ ಟೀಮಲ್ಲಿ ನಿನ್ನ ಇನ್ಕ್ಲೂಡ್ ಕೂಡ ಮಾಡ್ಕೊಂತಾರೆ. ನೀನು ನಿನ್ನ ಒಂದು ಸಪ್ರೇಟ್ ಥಿಂಕಿಂಗ್ ನ ಯೂಸ್ ಮಾಡ್ಬಿಟ್ಟು ಅವ್ರನ್ನ ಹಿಡಿಬೇಕು ಅಂತ ಹೇಳ್ತಾನೆ. ಇವಾಗ ಫ್ಲಾಶ್ ಬ್ಯಾಕ್ ಮುಗಿದ್ಬಿಟ್ಟು ಕರೆಂಟ್ ಸೀನಿಗೆ ಶಿಫ್ಟ್ ಆಗುತ್ತೆ. ಕಬೀರ್ ಇವಾಗ ಕಲಿನ ಹಿಡಿಬೇಕು ಅಂತಂದ್ರೆ ಅವನು ಕರ್ನಲ್ ಲೂಥ್ರನ್ನ ಸಾಯಿಸ್ಬೇಕಾಗಿತ್ತು. ಲೂಥ್ರ ಕೂಡ ಅದೇ ಹೇಳ್ತಾನೆ, ಅವ್ರೆಲ್ರೂ ಕಣ್ಣು ನಿನ್ ಮೇಲಿದೆ, ನೀನು ಸಾಯಿಸ್ಲಿಲ್ಲ ಅಂತಂದ್ರೆ ಕಲಿ ಹತ್ರ ನೀನ್ ಯಾವತ್ತೂ ಹೋಗೋದಿಕ್ಕಾಗೋದಿಲ್ಲ. ಕಬೀರಿಗೆ ಕರ್ನಲ್ ಹತ್ರ ಅರ್ಥ ಮಾಡಿಸ್ತಾನೆ, ನನಗೆ ಯಾವಾಗ್ಲೂ ಹೇಳಿದ್ದೀನಿ, ದೇಶ ಯಾವಾಗಲೂ ಮೊದಲಿರ್ಬೇಕು, ದೇಶ ಯಾವಾಗಲೂ ಫಸ್ಟ್ ಇರುತ್ತೆ, ದೇಶದ ಮುಂದೆ ಯಾರು ಇಲ್ಲ, ನಾನು ಕೂಡ ಇಲ್ಲ, ನಿನ್ನನ್ನು ಸಾಯಿಸು ಅಂತ ಕರ್ನಲ್ ಹತ್ರ ಹೇಳ್ತಾನೆ. ಅದಕ್ಕೆ ಕಬೀರ್ ಅವನಿಗೆ ಗೋಲಿನ ಹೊಡೆದು ಬಿಡ್ತಾನೆ. ಗೋಲಿ ಹೊಡೆದ ತಕ್ಷಣ ಕಬೀರ್ ಒಳಗಡೆ ತುಂಬಾನೇ ಒಂದು ದೊಡ್ಡ ಜ್ವಾಲಾಮುಖಿನೇ ಬಂದಂಗಾಗುತ್ತೆ. ಇವಾಗ ಆ ಒಂದು ಸೀನ್ ಶಿಫ್ಟ್ ಆಗುತ್ತೆ. ಅದೇ ಸೀನಿಗೆ ಇವಾಗ ರಾ ಏಜೆಂಟ್ಸ್ ಬರ್ತಾರೆ. ಯಾಕಂತಂದ್ರೆ ಕರ್ನಲ್ ಹತ್ರ ತುಂಬಾನೇ ಇಂಪಾರ್ಟೆಂಟ್ ಆಸೆಟ್ ಆಗಿದ್ದ ಒಂದು ರಾ ಏಜೆಂಟಿಗೆ. ಇವಾಗ ಅಲ್ಲಿ ಅವಳ ಮಗಳು ಕೂಡ ಬರ್ತಾಳೆ. ಅವಳು ಕೇಳ್ತಾಳೆ ಎಲ್ರಿಗೂ ಏನಾರ ಒಂದು ಫುಟೇಜ್ ಏನಾರ ಒಂದು ಪ್ರೂಫ್ ಇದೆಯಾ ಅಂತ. ಆವಾಗ ಅಲ್ಲಿ ಒಂದು ಅನಾನಮಸ್ ವಿಡಿಯೋ ಸಿಗುತ್ತೆ. ಆ ಒಂದು ವಿಡಿಯೋದಲ್ಲಿ ಕಬೀರ್ ಅವನಿಗೆ ಸಾಯಿಸ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಅವಳಿಗೆ ತುಂಬಾನೇ ಶಾಕ್ ಆಗ್ಬಿಟ್ಟಿತ್ತು. ಇವಾಗ ಕಬೀರಿನ KYC ಕಂಪ್ಲೀಟ್ ಆಗಿದೆ. ಯಾಕಂತಂದ್ರೆ ಅವನು ಕರ್ನಲ್ ಹತ್ರನ ಸಾಯಿಸಿದ್ದಾನೆ. ಅವನು ಫುಲ್ ರೆಡಿ ಆಗ್ಬಿಟ್ಟು ಕಲಿಕಟ್ಟಲಿಗೆ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಅವನಿಗೆ ಎಲ್ಲ ಚೆಕಿಂಗ್ ವೇಕಿಂಗ್ ಕೂಡ ಎಲ್ಲ ಆಗುತ್ತೆ. ಅವನು ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಗೌತಮ್ ಗುಲಾಟಿ ಬರ್ತಾನೆ. ಅವನು ಒಂದು ಫೇಸ್ ನ ಮುಚ್ಕೊಂಡಿರ್ತಾನೆ. ಅವನು ಒಂದು KYC ಪಾಸ್ ಮಾಡ್ತಿದ್ದಂಗೆನೆ ಅವನ ಮುಖ ತೋರಿಸ್ತಾನೆ. ಅವನಿಗೆ ಹೇಳ್ತಾನೆ, ಇವತ್ತಿಂದ ನೀನು ಕಲಿ ಕೆಲಸ ಮಾಡ್ತಾ ಇದೀಯಾ. ಗುಲಾಟಿ ಅವನಿಗೆ ಎಲ್ಲ ಪ್ಲಾನ್ ಬಗ್ಗೆ ಹೇಳ್ತಾನೆ. ಕಲಿ ಒಂದು ರಾಜ, ಅವನು ಇಡೀ ದುನಿಯಾ ರೂಲ್ ಮಾಡ್ತಾನೆ ಅಂತ ಹೇಳ್ತಾ ಹೇಳ್ತಾ ಎಲ್ಲ ಒಂದು ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವರ ಪ್ಲಾನ್ ಏನಾಗಿತ್ತು ಅಂತಂದ್ರೆ, ಇವಾಗ ಕರ್ನಲ್ ಹತ್ರ ಸತ್ತೋಗಿದಾನಲ್ಲ, ಆ ಒಂದು ಜಾಗದಲ್ಲಿ ನಮ್ಮ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ನಮ್ಮವರೊಬ್ರು ಅಲ್ಲಿ ಇದ್ರೆ ರಾಯ್ನ ಕಂಪ್ಲೀಟ್ ಕಂಟ್ರೋಲ್ ನಮ್ಮಲ್ಲಿರುತ್ತೆ. ಅಲ್ಲಿರೋ ಪ್ರತಿಯೊಬ್ಬ ಏಜೆಂಟ್ ಇನ್ಫಾರ್ಮೇಶನ್ ಕೂಡ ನಮ್ಮಲ್ಲಿರುತ್ತೆ. ಸೊ ನಮ್ಮ ಮಿಷನ್ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಕರ್ನಲ್ ಹತ್ರ ಫ್ಯೂನರ್ ಎಲ್ಲ ನೋಡ್ತೀವಿ. ಅಲ್ಲಿ ತುಂಬಾ ಜನ ಬಂದಿರ್ತಾರೆ. ಒಬ್ಬ ಮಿನಿಸ್ಟರ್ ಕೂಡ ಬಂದಿರ್ತಾನೆ. ಅವನು ಕರ್ನಲ್ ಹತ್ರಿಗೆ ತುಂಬಾನೇ ಕ್ಲೋಸ್. ಆ ಮಿನಿಸ್ಟರ್ ಎಷ್ಟು ಪವರ್ಫುಲ್ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಬಿಟ್ರೆ ನೆಕ್ಸ್ಟ್ ಅವನೇ ಇದ್ದ. ಅವನು ಕಾವ್ಯಗೆ ಹೇಳ್ತಾನೆ, ನೀನು ದಯವಿಟ್ಟು ವರಿ ಮಾಡ್ಕೋಬೇಡ, ನಿಮ್ಮ ಅಪ್ಪನ್ ಕೊಂದವನ್ ಯಾರನೋ ಅವನ್ನ ನಾವು ಹಿಡಿದು ಹಾಕಿ ಹಾಕ್ತಿವಿ ಅಂತ ಅವಳಿಗೆ ಅಶ್ಯೂರೆನ್ಸ್ ನ ಕೊಡ್ತಾನೆ. ಕಾವ್ಯ ಹೇಳ್ತಾಳೆ, ಆ ಸ್ಪೆಷಲ್ ಯೂನಿಟ್ ಯಾರು ಕಬೀರ್ನ ಹುಡುಕ್ತಾ ಇದ್ರಲ್ಲ, ಆ ಸ್ಪೆಷಲ್ ಯೂನಿಟ್ ಟೀಮ್ ನಾನು ಮೆಂಬರ್ ಆಗ್ಬೇಕು, ಯಾಕಂದ್ರೆ ನಾನು ಅವನ್ನ ಹುಡುಕ್ಬೇಕು ಅಂತ ಅವಳು ಹೇಳ್ತಾಳೆ. ಇವಾಗ ಅಲ್ಲಿ ರಾಗೆ ನ್ಯೂ ಚೀಫ್ ಬರ್ತಾನೆ. ಅದು ಅನಿಲ್ ಕಪೂರ್. ಅವನು ಯಾರ ಕಡೆನು ಅಂತ ನಿಮಗೆ ಗೊತ್ತೇ ಇದೆ, ಅವನು ಕಲಿ ಕಾರ್ಟೆಲ್ ಕಡೆಯವನು. ಕಾವ್ಯ ಅನಿಲ್ ಕಪೂರ್ಗೆ ರಿಕ್ವೆಸ್ಟ್ ಮಾಡ್ಕೋತಾಳೆ, ನಿಮ್ಮ ಟೀಮ್ ಅಲ್ಲಿ ನನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅನಿಲ್ ಕಪೂರ್ ಹೇಳ್ತಾನೆ, ನಿನ್ ಜೊತೆ ಏನಾಯ್ತೋ ಅದಕ್ಕೆ ನನಗೆ ರಿಗ್ರೆಟ್ ಇದೆ, ಐ ಆಮ್ ರಿಯಲಿ ಸಾರಿ ಫಾರ್ ಯುವರ್ ಲಾಸ್. ಆದ್ರೆ ನನ್ನ ಟೀಮ್ ಮೆಂಬರ್ಸ್ ನಾನು ಸ್ವತಃ ನಾನೇ ಚೂಸ್ ಮಾಡೋದು ಅಂತ ಹೇಳ್ದಾಗ ಅಲ್ಲಿ ಅವಾಗ ಅಲ್ಲಿದ್ದ ಮಿನಿಸ್ಟರ್ ಹೇಳ್ತಾನೆ, ರಿಕ್ರೂಟ್ ಯಾರೋ ಬೇರೆ ಚೀಫ್ ಆಫೀಸರ್ ಆಗ್ಬೇಕಿತ್ತು, ಆದ್ರೆ ನನಗೆ ಇಲ್ಲಿ ನನಗೆ ಕಾಲ್ ಬಂತು, ನೀನ್ ರಿಕ್ರೂಟ್ ಆಗಿದ್ಯಾ, ಕಾವ್ಯ ನಿನ್ ಟೀಮಿಗೆ ಸೇರಿಸ್ಕೋ, ಅವಳಿಗೆ ಏನ್ ಹೆಲ್ಪ್ ಬೇಕೋ ನೀನ್ ಅವಳಿಗೆ ಮಾಡು ಅಂತ ಮಿನಿಸ್ಟರ್ ಆ ಚೀಫಿಗೆ ಹೇಳ್ತಾನೆ. ಆ ಮಿನಿಸ್ಟರ್ ಇನ್ನೊಂದು ಕೂಡ ಹೇಳ್ತಾನೆ. ಅವನು ಚೀಫಿಗೆ ಹೇಳ್ತಾನೆ, ನಾನು ಇನ್ನೊಬ್ಬ ಆಫೀಸರ್ ನಿನಗೆ ಕೊಡ್ತೀನಿ, ಅವನು ತುಂಬಾನೇ ಹಾನೆಸ್ಟ್ ಮತ್ತೆ ತುಂಬಾನೇ ಡೆಡ್ಲಿ, ಅವ್ನು ಹೋಗಿರೋ ಮಿಷನ್ಸ್ ಇಲ್ಲಿ ತನಕ ಫೇಲ್ ಆಗಿಲ್ಲ. ಇವಾಗ ನಮಗೆ ತೋರಿಸ್ತಾರೆ ಆ ಆಫೀಸರ್ ಯಾರು ಅಲ್ಲ, ವಿಕ್ರಮ್ ಬೇರೆ ಯಾರು ಅಲ್ಲ, ಜೂನಿಯರ್ NTR. ಇವಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ, ಸೊಮಾಲಿಯಾದಲ್ಲಿ ನಮ್ಮ ಒಂದು ಆರ್ಮಿ ಟೀಮ್ ನ ಯಾರೋ ಬಂದಿ ಮಾಡಿ ಇಟ್ಟಿದ್ದಾರೆ. ಅವರು ಅಲ್ಲಿ ಹೋಗ್ತಾರೆ. ಆ ಸೊಮಾಲಿಯಾ ಟೀಮ್ ಅಲ್ಲಿ ಹೈಲಿ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಇದಾವೆ. ನಾವು ಅವ್ರ ಜೊತೆ ಟೀಮ್ ಹೋಗಕ್ ಆಗೋದಿಲ್ಲ, ಯಾಕಂತಂದ್ರೆ ಅಲ್ಲಿ ಮಷಿನ್ ಗನ್ ಫಿಟ್ ಇದಾವೆ, ಇದರಿಂದ ಒಳಗೆ ಕೂಡ ಹೋಗಕ್ ಆಗೋದಿಲ್ಲ. ಈ ತರ ಒಂದು ಸಿಚುವೇಶನ್ ಇದ್ದಾಗ ವಿಕ್ರಮ್ ಒಬ್ನೇ ಹೋಗ್ತಾನೆ. ವಿಕ್ರಮ್ ಆ ನೈಜೀರಿಯನ್ ಪೀಪಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಯಾರು ಇಂಡಿಯನ್ಸ್ ಬಂದಿ ಆಗಿದ್ರಲ್ಲ ಅವ್ರನ್ನ ಬಿಡಿಸ್ತಾನೆ. ಆಮೇಲೆ ಆ ಎಲ್ಲರನ್ನೂ ತುಂಬಾ ಘೋರವಾಗಿ ಹೊಡಿತಾನೆ. ಎಷ್ಟು ಬ್ರೂಟಲ್ ವೇ ಅಲ್ಲಿ ಹೊಡಿತಾನೆ ಅಂತಂದ್ರೆ ಅವ್ನು ನಿಜವಾಗ್ಲೂ ಹೃತಿಕ್ ರೋಷನ್ಗೆ ಅವನು ಟಕ್ಕರ್ ಕೊಡ್ತಿರ್ಬೇಕು ಅಂತ ನಿಮಗೆ ಅನ್ಸುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ರಾ ಹೆಡ್ ಕ್ವಾರ್ಟರ್ ನೋಡ್ತೀವಿ. ಅಲ್ಲಿ ವಿಕ್ರಮ್ನು ಕೂಡ ನೋಡ್ತೀವಿ, ಮತ್ತೆ ಕಾವ್ಯ ಕೂಡ ಅಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ, ಕಬೀರ್ನ ಹೇಗೆ ಹಿಡಿಬೇಕು ಅಂತ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ನಾನು ತುಂಬಾ ಬೆಸ್ಟ್ ಇದ್ದೀನಿ, ನಾನು ಅವನ್ನ ಆರಾಮಾಗಿ ಹಿಡಿತೀನಿ ಅಂತ. ಅದಕ್ಕೆ ಅನಿಲ್ ಕುಮಾರ್ ಹೇಳ್ತಾನೆ, ಚೀಫು ಅವನು ನೀನು ಕಾನ್ಫಿಡೆನ್ಸಲ್ಲಿ ಇದೆಯಾ, ಆದರೆ ಕಾನ್ಫಿಡೆನ್ಸ್ ಒಳ್ಳೆಯದು, ಆದರೆ ಓವರ್ ಕಾನ್ಫಿಡೆನ್ಸ್ ಮಾತ್ರ ಒಳ್ಳೆಯದಲ್ಲ. ಅವನು ಕಬೀರು ಎಂತೆಂಥವ್ರು ಅವ್ರ ಮುಂದೆ ಫುಲ್ ಸೋತ್ಬಿಟ್ಟಿದ್ದಾರೆ.
ಅದಕ್ಕೆ ಮತ್ತೆ ವಿಕ್ರಮ್ ಹೇಳ್ತಾನೆ, ನೀವು ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಿಲ್ಲ, ನಾನು ತುಂಬಾ ಬೆಸ್ಟ್ ಇದ್ದೀನಿ, ನಾನು ಅವನ್ನ ಹಿಡಿದಿದ್ದೀನಿ ಅಂತ ಅವನು ಹೇಳ್ತಾನೆ. ಅವಾಗ ಕಾವ್ಯ ಹೇಳ್ತಾಳೆ, ನೈನಾ ಕಬೀರಿನ ಫಸ್ಟ್ ಮಿಷನಿನ ಒಬ್ಬ ಗರ್ಲ್ ಫ್ರೆಂಡ್ ಇದ್ಲಲ್ಲ, ಅವಳಿಗೊಬ್ಳು ಮಗಳಿದ್ದಾಳೆ, ಅವಳು ಅವ್ರ ಅಮ್ಮ ಅಂತ ಸತ್ತೋಗಿದ್ದಾಳೆ, ಅವ್ರ ಮಗಳನ್ನ ಕಬೀರ್ ನೋಡ್ಕೊತಾ ಇರ್ತಾನೆ, ಅವಳನ್ನ ಅವಾಗ ಹಿಡಿಬೇಕು ಅಂತ ಅವಳು ಸ್ಪೇನಿಗೆ ಹೋಗ್ತಾರೆ. ಕಬೀರ್ ಕೂಡ ಸ್ಪೇನಲ್ಲೇ ಇದ್ದ. ಅವನು ನೇನ ಮಗಳನ್ನ ಮೀಟ್ ಆಗ್ಬಿಟ್ಟು ಹೇಳ್ತಾನೆ, ಈ ಸ್ವಲ್ಪ ಟೈಮಲ್ಲಿ ನೀವು ಸ್ಕೂಲ್ನ ಬಾಯ್ ಬಾಯ್ ಮಾಡಿಬಿಡು, ಯಾಕಂತಂದ್ರೆ ಇವಾಗ ಸ್ವಲ್ಪ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ, ನಾವು ಇಲ್ಲಿಂದ ಹೋಗ್ಬೇಕಾಗುತ್ತೆ ಅಂತ ಅವನು ಹೇಳ್ತಾನೆ. ಆದ್ರೆ ಸ್ಪೇನಿಗೆ ಅವ್ರ ಹತ್ರ ರಾ ಏಜೆಂಟ್ಸ್ ಕೂಡ ಬಂದಿದ್ರು. ಅವ್ನೇನು ತಪ್ಪಿಸ್ಕೊಂಡು ಅವ್ನ ಮಗಳು ಕರ್ಕೊಂಡು ಓಡೋಗ್ಬೇಕು, ಅಷ್ಟೊತ್ತಿಗೆ ಏಜೆಂಟ್ಸ್ ಬಂದ್ಬಿಟ್ಟು ಹಿಡಿದು ಬಿಟ್ಟಿದ್ದಾರೆ. ಕಾವ್ಯ ಕೂಡ ಅಲ್ಲೇ ಇದ್ದಾಳೆ, ಅವಳು ಇನ್ನೇನು ಸಾಯಿಸ್ಬೇಕಿತ್ತು. ಆದ್ರೆ ಗೌತಮ್ ಗುಲಾಟಿ ಆಲ್ರೆಡಿ ಕಬೀರ್ಗೆ ಹೇಳ್ಬಿಟ್ಟಿದ್ದ ಈ ಇನ್ಫಾರ್ಮೇಶನ್ ನ. ಸೊ ಅವರು ತಪ್ಪಿಸ್ಕೊಂಡು ಹೋಗ್ತಾನೆ. ಒಂದು ಪಾಯಿಂಟ್ ಅಲ್ಲಿ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಡ್ತಾಳೆ ಕಾವ್ಯ ಕಬೀರಿಗೆ. ಈಗ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಕಬೀರ್ನ ಚೇಸ್ ಮಾಡೋದು ವಿಕ್ರಮ್. ಅವನ ಕಾರ್ ಚೇಸ್ ಆಗುತ್ತೆ. ಇವಾಗ ಈ ಕಾರ್ ಚೇಸ್ ಸೀನು ತುಂಬಾನೇ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಒಂದು ಮೂಮೆಂಟ್ ಅಲ್ಲಿ ನಿಮ್ಗೆ ಅನ್ಸೇ ಬಿಡುತ್ತೆ ಇನ್ನೇನು ಕಬೀರ್ಗೆ ಹಿಡ್ದೇ ಬಿಟ್ರು ಅಂತ. ಆದ್ರೆ ಅದು ಕಬೀರು, ದಿ ಬೆಸ್ಟ್ ಏಜೆಂಟ್. ಅವನು ತಪ್ಪಿಸ್ಕೊಂಡು ಹೋಗ್ತಾನೆ. ಹೋಗ್ತಾ ಇರೋ ಒಂದು ಟ್ರೈನ್ ಮೇಲೆ ಕಾರ್ನ ಹಾರಿಸ್ಬಿಡ್ತಾನೆ. ಹೇಗೋ ಒಂದು 1% ಚಾನ್ಸ್ ಅಲ್ಲಿ ಅವರು ಬಚಾವ್ ಆಗ್ತಾರೆ, ಸರ್ವೈವ್ ಆಗ್ತಾರೆ. ಆದ್ರೆ ಈಗಲೂ ಕೂಡ ಕಂಪ್ಲೀಟ್ ಸರ್ವೈವ್ ಆಗಿರ್ಲಿಲ್ಲ. ಅವನ ಮಗಳು ಅವಳು ನೇತಾಡ್ತಾ ಇದ್ಲು ಕೆಳಗಿಂದ, ಯಾಕಂದ್ರೆ ಟ್ರೈನಿನ ಬ್ರೇಕ್ ಫೇಲ್ ಆಗಿಬಿಟ್ಟಿತ್ತು. ಅಷ್ಟು ಅವನು ಟ್ರೈ ಮಾಡ್ತಾ ಇದ್ದ ಅವಳನ್ನ ಕಾಪಾಡೋದಕ್ಕೆ, ಆದರೆ ಆಗ್ತಾ ಇರಲಿಲ್ಲ. ಅವಾಗ ಅಲ್ಲಿ ವಿಕ್ರಮ್ ಬರ್ತಾನೆ. ವಿಕ್ರಮ್ ಅವನ ಹತ್ರ ನಡ್ಕೊಂಡು ಬರ್ತಾ ಇರ್ತಾನೆ. ಇವಾಗ ಅನಿಸ್ತು ಕಬೀರಿಗೆ ಇನ್ನೇನು ಹಿಡ್ದಾಕದ, ಇನ್ನೇ ನನ್ನ ಒಂದು ಕೇಲು ಖತಮ್ ಆಗಿದೆ ಅಂತ. ಆದರೆ ವಿಕ್ರಮ್ ಅವಾಗ ಏನು ಮಾಡ್ತಾನೆ ಅಂತಂದರೆ, ಅವನು ಫಸ್ಟ್ ಕಬೀರಿನ ಮಗಳನ್ನ ಕಾಪಾಡ್ತಾನೆ. ಅದಾದಮೇಲೆ ಅವನಿಗೂ ಕೂಡ ಗೊತ್ತು ಟ್ರೈನಿನ ಬ್ರೇಕು ಫೇಲ್ ಆಗಿದೆ, ಟ್ರೈನ್ ಒಳಗಡೆ ಕಾಪಾಡಬೇಕು, ಆಮೇಲೆ ಇವ್ರಿಗೂ ಹಿಡಿಬೇಕು. ಆದರೆ ಅವನು ಒಂದು ಚೂಸ್ ಮಾಡಬೇಕಾಗಿತ್ತು. ಇವರಿಗೆ ಹಿಡಿಬೇಕಂತಂದರೆ ಟ್ರೈನ್ನ ಬೀಳಿಸ್ಬೇಕಾಗಿತ್ತು ಅಥವಾ ಕ್ರ್ಯಾಶ್ ಮಾಡಿಸ್ಬೇಕಾಗಿತ್ತು. ಅವನ ಹತ್ರ ಮಾಡೋದಿಲ್ಲ. ಅವನು ಹೋಗ್ಬಿಟ್ಟು ಇಂಜಿನ್ನ ಮತ್ತು ಬಾಡಿನ ಸಪ್ರೇಟ್ ಮಾಡ್ತಾನೆ. ಆ ಒಂದು ಗ್ಯಾಪಲ್ಲಿ ಕಬೀರ್ ತಪ್ಪಿಸ್ಕೊತಾನೆ. ಕಬೀರು ನೆಕ್ಸ್ಟ್ ಮೂಮೆಂಟಲ್ಲಿ ಹೋಗ್ಬಿಟ್ಟು ಗುಲಾಟಿ ಕೇಳ್ತಾನೆ, ನಿನಗೆ ಹೇಗೆ ಗೊತ್ತು ರಾ ಏಜೆಂಟ್ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ? ಬೈ ದ ವೇ ಥ್ಯಾಂಕ್ ಯು, ನೀವ ಕಾಪಾಡಿದ್ದಕ್ಕೆ, ಆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಅಂತ ಹೇಳಿದಾಗ ಆ ಗುಲಾಟಿ ಹೇಳ್ತಾನೆ, ನನಗೆ ಹೇಳಿದ್ದೆ ತಾನೆ ರಾ ಟೀಮಲ್ಲಿ ಇವಾಗ ನಮ್ಮ ಒಬ್ಬ ಚೀಫ್ ಇದ್ದಾನೆ ಅಂತ, ಅವನ ಥ್ರೂ ನಮಗೆಲ್ಲ ಇನ್ಫಾರ್ಮೇಷನ್ ಲೀಕ್ ಆಗ್ತಾ ಇರೋದು ಅಂತ ಅವನು ಹೇಳ್ತಾನೆ. ಗುಲಾಟಿ ಕಬೀರಿಗೆ ಹೇಳ್ತಾನೆ, ನಾವು ವಿಕ್ರಮಿಗೆ ಪಾಠ ಕಲಿಸ್ಬೇಕು. ಅವನು ಈಗಲೂ ಕೂಡ ಓಲ್ಡ್ ಥಾಟಲ್ಲೇ ಬದುಕ್ತಾ ಇದ್ದಾನೆ, ದೇಶ ಮೊದಲು ಅದು ಇದು ಅಂತ ಅಂದ್ಕೊಂಡು. ಅವನಿಗೆ ಪಾಠ ಕಲಿಸ್ಬೇಕು ಅಂತಂದರೆ ಅವನ ಬ್ರದರಿಗೆ ಸಾಯಿಸಬೇಕು. ಅವನು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಾ ಇರ್ತಾನೆ ಅವನ ಫ್ಯಾಮಿಲಿನೇ ಕರ್ಕೊಂಡು. ಆ ಫ್ಯಾಮಿಲಿನ ಸಾಯಿಸೋದು ನೀನು. ಕಬೀರಿಗೆ ಅನಿಸುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ವಿಕ್ರಮ್ ಒಬ್ಬ ಒಳ್ಳೆ ಹಾನೆಸ್ಟ್ ಆಫೀಸರು, ಅವನಿಗೆ ನಿಜ ಹೇಳಬೇಕು ಅಂತ ಅವನು ಅನ್ಕೋತಾನೆ. ಅವಾಗ ಕಬೀರ್ ಏನು ಮಾಡ್ತಾನೆ ಅಂತಂದರೆ ಅವನ ಮಗಳ ಅಕೌಂಟಿಂದ ಲಾಗಿನ್ ಆಗ್ತಾನೆ. ಆಮೇಲೆ ಅವನ ಫ್ರೆಂಡಿಗೆ ಮೆಸೇಜ್ನ ಮಾಡ್ತಾನೆ. ಯಾಕಂತಂದರೆ ಅವನಿಗೆ ಕಂಪ್ಲೀಟಾಗಿ ಅರ್ಥ ಆಗ್ಬಿಟ್ಟಿದೆ ವಿಕ್ರಮ್ ಅವನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾನೆ ಅಂತ. ಸೊ ಇದು ಕೂಡ ಆಬ್ವಿಯಸ್ಲಿ ಅವನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮೂಮೆಂಟಲ್ಲಿ ಅವರಿಬ್ಬರು ಆಮ್ನ ಸಾಮ್ನ ಆಗ್ತಾರೆ. ಕಬೀರು ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪೋಸ್ ಮಾಡ್ತಾನೆ. ಅವನ ಹತ್ರ ಏನೇನಾಗಿತ್ತು, ಕಲಿಕಟ್ಟನ್ ಯಾರು, ಆ ಒಂದು ಟೀಮಿಗೆ ಅವನು ಹೇಗೆ ಜಾಯ್ನ್ ಆದ, ಕರ್ನಲ್ ಉತ್ತರಿಗೆ ಅವ್ನು ಯಾಕೆ ಸಾಯಿಸ್ಬೇಕಾಗಿ ಬಂತು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅವನಿಗೆ ಹೇಳ್ತಾನೆ. ಅವನು ಇವಾಗ ಯಾಕೆ ಹೇಳ್ತಾನೆ ಅಂತಂದರೆ, ಇವಾಗ ನನಗೆ ಒಂದು ಮಿಷನ್ನ ಕೊಟ್ಟಿದ್ದಾರೆ, ಕಲ್ಪಿಟ್ ಶೆರಡನ್ನ ಪೊಲಿಟಿಷಿಯನ್ ನಾನು ಸಾಯಿಸ್ಬೇಕಂತೆ. ನಾನು ಸಾಯಿಸೋಕ್ಕೆ ಹೋಗ್ತೀನಿ, ಆದರೆ ಅವರನ್ನು ನೀನು ಕಾಪಾಡಲೇಬೇಕು. ಯಾಕಂದರೆ ಅವನು ಹಾನೆಸ್ಟ್ ಪೊಲಿಟಿಷಿಯನ್ ಆಫೀಸರು. ದೇಶದಲ್ಲಿ ತುಂಬಾ ಕರಪ್ಟ್ ಪೊಲಿಟಿಷಿಯನ್ ಇದ್ದಾರೆ, ಆದರೆ ಈಗಿನ ಕಾಲದಲ್ಲಿ ಕೂಡ ಅವನಂತ ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಇದ್ದಾನೆ ಅಂತಂದರೆ ಅವನು ಉಳಿಬೇಕು. ಸೊ ನೀನು ಕಾಪಾಡಲೇಬೇಕು ಅಂತ ಕಬೀರು ವಿಕ್ರಮಿಗೆ ಹೇಳ್ತಾನೆ. ಇವಾಗ ನೆಕ್ಸ್ಟ್ ಮೂಮೆಂಟಲ್ಲಿ ನಾವು ನೋಡ್ಬೋದು ಕಬೀರು ಅವನಿಗೆ ಸಾಯಿಸೋದಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಅವಾಗ ಅಲ್ಲಿ ವಿಕ್ರಮಿನ ಕಡೆಯವರು ಬರ್ತಾರೆ. ಇವರಿಬ್ಬರ ಮಧ್ಯೆ ಒಳ್ಳೆ ಬಾಂಡ್ ಆಗಿತ್ತು. ಆದ್ರೆ ಇವಾಗ ಒಂದು ಒಳ್ಳೆ ಟ್ವಿಸ್ಟ್ ಕಾದಿತ್ತು. ಏನಪ್ಪಾ ಅಂತಂದ್ರೆ ಇವಾಗ ಅವರು ಒಳಗೆ ಹೋಗ್ತಾರೆ. ವಿಕ್ರಮೇ ಆ ಹುಡುಗಿನ ಸಾಯಿಸ್ಬಿಡ್ತಾನೆ. ಕಬೀರ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಅವರೆಲ್ಲ ಫ್ಯಾಮಿಲಿನ ಅವನೇ ಸಾಯಿಸ್ಬಿಡ್ತಾನೆ. ಕಬೀರ್ಗೆ ತುಂಬಾನೇ ಶಾಕ್ ಆಗ್ಬಿಡ್ತು. ಆಮೇಲೆ ಮೇಲೆ ಪ್ಲೇನಿಂದ ಕಬ್ಬು ಅಂತ ಕರೆದ್ಬಿಟ್ಟು ಕೆಳಗೆ ಬೀಳಿಸ್ಬಿಡ್ತಾನೆ. ಇವಾಗ ಅವನ ಕಣ್ಣಲ್ಲಿ ನೀರಿತ್ತು, ವಿಕ್ರಮ್ ಕಣ್ಣಲ್ಲೂ ಕೂಡ ನೀರಿತ್ತು. ವಿಕ್ರಮ್ ಕಬೀರ್ ಕೂಡ ಸಾಯಿಸಬಹುದಾಗಿತ್ತು, ಆದ್ರೆ ಅವ್ನು ಸಾಯಿಸೋದಿಲ್ಲ. ಅವ್ನು ಹೇಳ್ತಾನೆ, ಇನ್ನ ಒಂದು ಸಾವು ಇವಾಗಲ್ಲ ಆಮೇಲೆ ಅಂತ. ಕಬ್ಬು ಅಂತ ಕರೆದ್ಬಿಟ್ಟು ಅವನು ಕೆಳಗೆ ಬಿಸಾಕ್ಬಿಟ್ಟಿದ್ದ. ಕಬ್ಬು ಅನ್ನೋ ಹೆಸರು ಕೇಳ್ಬಿಟ್ಟು ತುಂಬಾನೇ ಎಮೋಷನಲ್ ಆಗಿದ್ದ. ಆಮೇಲೆ ಇವಾಗ ಕತೆ ಫ್ಲಾಶ್ ಬ್ಯಾಕಿಗೆ ಹೋಗುತ್ತೆ. ನಾವಿವಾಗ ಫ್ಲಾಶ್ ಬ್ಯಾಕಿಗೆ ಹೋಗ್ತೀವಿ 1998 ಅಲ್ಲಿ. ನಾವು ಕಬೀರ್ನ ನೋಡ್ತೀವಿ. ಕಬೀರ್ ಅವ್ರ ಅಮ್ಮ ಸತ್ತೋಗ್ಬಿಟ್ಟಿದ್ಲು, ಆದ್ರೆ ಅವ್ರ ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದ. ಅವನು ಅನಾಥ ಇದ್ದ. ಇವಾಗ ಒಳ್ಳೆ ಮಂತನದ ಬಂದಿದ್ರು ಕೂಡ ಅವನಿಗೆ ಮಾಲೀಕರು ಅಲ್ಲಿಂದ ಹೊರಗೆ ಹಾಕ್ಬಿಟ್ಟಿದ್ರು. ಅವನು ಇನ್ನೇನು ರೋಡಲ್ಲಿ ಅಲ್ದಾಡ್ಬೇಕಾದ್ರೆ ವಿಕ್ರಮ್ ಅವನ್ನ ಕಾಪಾಡಿದ್ದ. ಅವಾಗಿಂದ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ಚಿಕ್ಕ ಪುಟ್ಟ ಕಳ್ತನ ಅವರು ಮಾಡ್ತಾ ಇದ್ರು. ಒಂದಿನ ಕಣ್ಣಲ್ಲಿ ತರ ಬಂದಿದ್ದ ರಿಕ್ರೂಟ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಒಂದು ಕಾಂಪಿಟೇಷನ್ ಮಾಡಿಸಿದ್ರು, ಯಾರು ರಿಕ್ರೂಟ್ಮೆಂಟ್ ಗೆ ಒಂದು ಎಲಿಜಿಬಲ್ ಇದಾರೆ ಅಂತ. ಅದ್ರಲ್ಲಿ ಫಸ್ಟ್ ಬಂದ್ರು ವಿಕ್ರಮ್ ಮತ್ತೆ ಕಬೀರ್. ಆದ್ರೆ ರಿಕ್ರೂಟ್ ಆಗಿದ್ದು ಕಬೀರ್ ಮಾತ್ರ. ಯಾಕಂದ್ರೆ ಕಬೀರ್ ಯಾವಾಗ್ಲೂ ದೇಶನ ಮುಂದೆ ಇಡ್ತಾ ಇದ್ದ, ಅವನ್ನ ಹಿಂದೆ ಇಟ್ಕೊಂಡು ದೇಶನ ಮುಂದೆ ಇಡ್ತಾ ಇದ್ದ, ಮತ್ತೆ ಎಲ್ಲಾ ಕೆಲಸನೂ ಕರೆಕ್ಟ್ ಆಗಿ ಮಾಡ್ತಾ ಇದ್ದ. ಆದ್ರೆ ವಿಕ್ರಮ್ ಮಾತ್ರ ಮಾಡ್ತಾ ಇರ್ಲಿಲ್ಲ. ಅವನು ಬರೀ ದುಡ್ಡಿಗೋಸ್ಕರ ಮಾಡ್ತಾ ಇದ್ದ. ಅವನಿಗೆ ದುಡ್ಡು ಬೇಕಾಗಿತ್ತು, ಮತ್ತೆ ಯಾರಿಗೆ ಅಂಡರ್ ಕೆಲಸ ಮಾಡೋದಕ್ಕೂ ಅವನಿಗೆ ಇಷ್ಟ ಇರ್ತಾ ಇರ್ಲಿಲ್ಲ. ಇವಾಗ ಕಬೀರ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅವನು ವಿಕ್ರಮಿಗೆ ಕೂಡ ಹೇಳ್ತಾನೆ, ನೀನ್ 6 ತಿಂಗಳು ಕರೆಕ್ಟ್ ಆಗಿ ಕಷ್ಟಪಡು, ಮತ್ತೆ ಬಂದು ನೀನು ರಿಕ್ರೂಟ್ ಮಾಡ್ತಾರೆ ಅಂತ. ಆದ್ರೆ ಇವಾಗ ಬಾಂಡಿಂಗ್ ಕೆಟ್ಬಿಟ್ಟಿತ್ತು.
ಅವ್ರಿಗೆ ಅವ್ನ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇರ್ಲಿಲ್ಲ. ಅವನು ಅಲ್ಲಿಂದ ಓಡೋಗ್ಬಿಟ್ಟಿದ್ದ ವಿಕ್ರಮ್. ಇವಾಗ ಕಬೀರ್ ಅನಲೈಸ್ ಮಾಡ್ತಾನೆ ಒಂದ್ ಕಡೆಯಿಂದ ಏನ್ ರಾಂಗ್ ಆಗಿರ್ಬೋದು ಅಂತ. ಇವಾಗ ಅವನಿಗೆ ಸ್ವಲ್ಪ ಗೊತ್ತಾಗ್ಬಿಟ್ಟಿದೆ ಏನ್ ಪ್ರಾಬ್ಲಮ್ ಆಗಿದೆ. ಇವಾಗ ಅವನು ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ಗೌತಮ್ ಗುಲಾಟಿನ ಸಾಯಿಸೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಇಲ್ಲಿ ವಿಕ್ರಮ್ ಆಲ್ರೆಡಿ ಬಂದ್ಬಿಟ್ಟು ಗುಲಾಟಿನ ಸಾಯಿಸ್ಬಿಟ್ಟಿರ್ತಾನೆ. ಯಾಕಂದ್ರೆ ಅವನಿಗೆ ಬೇಕಾಗಿತ್ತು ಕಲಿ ಚೇರಿನ ಒಂದು ಜಾಗ. ಯಾಕಂದ್ರೆ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಕೊಂಡು ಒಬ್ಬ ಬರ್ತಾ ಇದ್ನಲ್ಲ, ಆ ಜಾಗ ಅವನಿಗೆ ಬೇಕಾಗಿತ್ತು. ಇವಾಗ ವಿಕ್ರಮ್ ಕಬೀರಿಗೆ ಗುಂಡು ಹೊಡ್ಬಿಟ್ಟು ಹೇಳ್ತಾನೆ, ನೀನು ಇಂಡಿಯಾದ ಫೇಮಸ್ ಬಿಸ್ನೆಸ್ ಮ್ಯಾನ್, ಗುಲಾಟಿನ ಸಾಯಿಸಿದ್ಯಾ. ಮೊದ್ಲೇ ನಿಂಗೆ ಇಂಡಿಯಾದವರು ನಿನ್ನ ದೇಶದ್ರೋಹಿ ಅನ್ಕೊಂಡಿದ್ರು. ಅದ ಇನ್ನ ಕಂಟಿನ್ಯೂ ಆಗುತ್ತೆ. ಇವಾಗ ನನಗೆ ಮೆಡಲ್ ಬರುತ್ತೆ. ಇವಾಗ ನಾನು ಕಲಿ ಜೊತೆ ಕೆಲಸ ಮಾಡ್ತೇನೆ, ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತೇನೆ. ಸ್ವಲ್ಪ ದಿನ ನಾನು ನೋಡ್ತೀನಿ, ಆಮೇಲೆ ಕಲಿಗೂ ಕೂಡ ಹೊಡೆದ್ಬಿಟ್ಟು ಅವನ ಜಾಗನೇ ತಗೋತೀನಿ ಅಂತ ಹೇಳ್ತಾನೆ. ಅವಾಗ ಎಲ್ಲ ಪ್ರೈಮ್ ಮಿನಿಸ್ಟರ್ ಕೂಡ ನಾನೇ ಚೂಸ್ ಮಾಡ್ತೀನಿ, ಯಾಕಂತಂದ್ರೆ ಇವಾಗಿರೋ ಪ್ರೈಮ್ ಮಿನಿಸ್ಟರ್ ಸಾಯಲಿದ್ದಾನೆ ಅಂತ ಹೇಳ್ತಾನೆ. ಕಬೀರ್ ಹೇಗೋ ಒಂದು ತಪ್ಪಿಸ್ಕೊಂಡು ಅವನ ಜೀವನ ಕಾಪಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇವಾಗ ಕಬೀರು ಕಾವ್ಯನೇ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವನು ತುಂಬಾ ವರ್ಷ ಆದ್ಮೇಲೆ ಮೀಟ್ ಆಗ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಅವ್ರು ಮೀಟ್ ಆದಾಗ ಬ್ರೇಕಪ್ ಆಗಿತ್ತು. ಕಬೀರ್ ಮತ್ತೆ ಕಾವ್ಯ ತುಂಬಾ ಮುಂಚೆಯಿಂದ ಪ್ರೀತಿ ಮಾಡ್ತಾ ಇದ್ದಾರೆ, ಆದ್ರೆ ಹೇಳ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಕಬೀರ್ಗೆ ಯಾವಾಗ್ಲೂ ದೇಶ ಮುಂಚೆ ಇತ್ತು, ಅವನ ರೆಸ್ಪಾನ್ಸಿಬಿಲಿಟೀಸ್ ಮುಂಚೆ ಬರ್ತಾ ಇತ್ತು. ಈ ಒಂದು ಕಮಿಟ್ಮೆಂಟ್ ದೇಶದ ಕಮಿಟ್ಮೆಂಟ್ ಗಿಂತ ಯಾವ ಕಮಿಟ್ಮೆಂಟ್ ಮುಂದೆ ಇಲ್ಲ ಅಂತ ಅವನು ಬಿಲೀವ್ ಮಾಡ್ತಾ ಇದ್ದ. ಈ ಒಂದು ರೀಸನ್ ಇಂದ ಈ ಒಂದು ರಿಲೇಶನ್ಶಿಪ್ ಕಂಟಿನ್ಯೂ ಆಗ್ಲಿಲ್ಲ. ಇವಾಗ ಕಬೀರು ಕಂಪ್ಲೀಟ್ ಆಗಿ ಎಲ್ಲ ಅರ್ಥ ಮಾಡಿಸ್ತಾನೆ. ಕರ್ನಲ್ ಹತ್ರ ಯಾಕೆ ಸಾಯಿಸ್ದ, ಕಲಿ ಯಾರು, ಎಲ್ಲ ಏನು ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿ ಕಾವ್ಯಗೆ ಹೇಳ್ತಾನೆ. ಕಬೀರ್ ಹೇಳಿದ ಎಲ್ಲ ಮಾತಿಗೂ ಅವಳು ಅರ್ಥ ಮಾಡ್ಕೋತಾಳೆ. ಇವಾಗ ಅವಳಿಗೆಲ್ಲ ಅರ್ಥ ಆಗಿದೆ ಇವೆಲ್ಲ ಏನಕ್ಕಾಗಿದೆ ಅಂತ. ಅವಳು ಸಾರಂಗಿಗೆ ಕಾಲ್ ಮಾಡ್ತಾಳೆ. ಅವನೊಬ್ಬ ಮಿನಿಸ್ಟರ್ ಇದ್ದ. ಅವಳು ಹೇಳ್ತಾಳೆ, ಈಗ ಕಬೀರ್ ನನ್ನ ಜೊತೆ ಇದ್ದಾನೆ, ನಾವು ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದೀವಿ. ವಿಕ್ರಮ್ ಇವಾಗ ನಮಗೆ ಸಾಯಿಸ್ಬೇಕಂತ ಅನ್ಕೊಂಡಿದ್ದಾನೆ. ಆ ಮಿನಿಸ್ಟರ್ ಕಾವ್ಯ ಮತ್ತೆ ಕಬೀರ್ಗೆ ಒಂದು ಸೀಕ್ರೆಟ್ ಜಾಗಕ್ಕೆ ಹರಿತಾನೆ. ಅಲ್ಲಿ ಅವನು ಮತ್ತೆ ಕರ್ನಲ್ ಲೂಥ್ರಾ ಯಾವಾಗಲೂ ಮೀಟ್ ಆಗ್ತಾ ಇದ್ರು. ಅವರಿಬ್ರು ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಸೇಫ್ ಜಾಗ ಅಂತೂ ಅಲ್ಲ. ಯಾಕಂದ್ರೆ ಅಲ್ಲಿ ತುಂಬಾ ಜನ ಇದ್ರು, ಅವರು ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ರು ಕಬೀರ್ ಮತ್ತೆ ಕಾವ್ಯ ಮೇಲೆ. ಅಲ್ಲೆಲ್ಲರೂ ಕಬೀರ್ ಮತ್ತೆ ಕಾವ್ಯ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಆಗ್ಬಿಟ್ರು. ಇವಾಗ ಕಾವ್ಯ ಮತ್ತೆ ಕಬೀರು ವೀಕ್ ಆಗ್ತಾ ಇದ್ರು, ಯಾಕಂತಂದ್ರೆ ಅವ್ರಿಗೆ ಅವ್ರೆಲ್ಲರ ಸಾಮನೆ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದು ಇವಾಗ ಅಲ್ಲಿ ಎಂಟ್ರಿ ಆಗುತ್ತೆ, ಕಾಲಿನ್ ಎಂಟ್ರಿ ಆಗುತ್ತೆ. ಅಲ್ಲಿ ಅವನು ಮಷಿನ್ ಗನ್ ತಗೊಂಡು ಅವ್ರೆಲ್ರಿಗೂ ಸಾಯಿಸ್ಬಿಡ್ತಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಕರ್ನಲ್ ಲೂಥ್ರಾಗೆ ಕಲಿನ ಇನ್ಫಾರ್ಮೇಶನ್ ಕಾಲೇ ಕೊಟ್ಟಿದ್ದ. ಇವಾಗ ಕರ್ನಲ್ ಲೂಥ್ರಿಗೋಸ್ಕರ ಕಬೀರ್ ಹೇಗೆ ಕೆಲಸ ಮಾಡ್ತಾ ಇದ್ದಾನೋ ಆ ತರ ಮುಂಚೆ ಕರ್ನಲ್ ಲೂಥ್ರಿಗೆ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಸೊ ಇವಾಗ ಎಲ್ರಿಗೂ ಗೊತ್ತಾಗಿದ್ದ ಯಾರು ಕರೆಕ್ಟ್ ಮತ್ತೆ ಯಾರು ತಪ್ಪು ಅಂತ. ಆದ್ರೆ ಇನ್ನೊಂದು ವಿಷಯ ಬಾಕಿ ಇತ್ತು, ಪ್ರಧಾನ ಮಂತ್ರಿಯ ಒಂದು ಜೀವ ತೊಂದರೆಯಲ್ಲಿತ್ತು. ಇವಾಗ ಸೆಕ್ಯೂರಿಟಿ ಕೊಡ್ಬೇಕಲ್ಲ, ಆ ಎಲ್ಲ ಸೆಕ್ಯೂರಿಟಿ ರೆಸ್ಪಾನ್ಸಿಬಿಲಿಟಿನ ವಿಕ್ರಾಂತ್ ಕಾಲು ವಿಕ್ರಮಿಗೆ ಕೊಟ್ಟಿದ್ದ. ಇವಾಗ ಕಾಲ್ ವಿಕ್ರಮಿಗೆ ಹೇಳ್ತಾನೆ, ಸಾರಂಗ್ ಮಿನಿಸ್ಟರ್ ಇದಾರಲ್ಲ ಅವರ ಒಂದು ಜೀವಕ್ಕೂ ಕೂಡ ತೊಂದರೆ ಇದೆ, ನೀನು ಅವ್ರ ರೆಸ್ಪಾನ್ಸಿಬಿಲಿಟಿ ತಗೋ, ಅವ್ರನ್ನ ಕಾಪಾಡು, ಪ್ರಧಾನ ಮಂತ್ರಿ ಇದನ್ನು ನಾವು ನೋಡ್ಕೋತೀವಿ ಅಂತ. ಇವಾಗ ವಿಕ್ರಮ್ ಬಿಲಾಸ್ ಸಾರಂಗ್ ಜೊತೆ ಇದ್ದ. ಇವಾಗ ನಮ್ಗೆ ಇನ್ನೊಂದು ಕೂಡ ಗೊತ್ತಾಗುತ್ತೆ, ಬಿಲಾಸ್ ಸಾರಂಗ್ ಕೂಡ ದೇಶದ್ರೋಹಿನೇ. ಅವನು ಆ ಕಲಿ ಆರ್ಗನೈಸೇಷನ್ ಇದೆಯಲ್ಲ ಆ ಒಂದು ಪಾರ್ಟ್ ಅಲ್ಲಿ ಇನ್ಕ್ಲೂಡೆಡ್ ಇದ್ದ. ಇವಾಗ ಅವನು ಪ್ರಧಾನ ಮಂತ್ರಿನ ಸಾಯಿಸ್ಬಿಟ್ಟು ನೆಕ್ಸ್ಟ್ ಪ್ರಧಾನ ಮಂತ್ರಿ ಬೇರೆ ಯಾರು ಅಲ್ಲ, ಬಿಲಾಸ್ ಸಾರಂಗೆ ಆಗೋದು. ಆ ತರ ಒಂದು ಪ್ಲಾನ್ ಇತ್ತು ಅಷ್ಟೇ. ಆದ್ರೆ ಆಬ್ವಿಯಸ್ಲಿ ಅದು ವರ್ಕೌಟ್ ಆಗ್ಲಿಲ್ಲ. ಯಾಕಂತಂದ್ರೆ ಅಡ್ಡ ಬಂದಿದ್ದು ಕಬೀರು ಇವಾಗ ಬಿಲಾಸ್ ಸಾರಂಗಿಗೆ ತುಂಬಾ ಕೆಟ್ಟದಾಗಿ ಸಾಯಿಸ್ಬಿಡ್ತಾನೆ. ಕಬೀರು ವಿಕ್ರಮ್ಗೆ ಕೂಡ ಶೂಟ್ ಮಾಡ್ತಾನೆ. ಅವನು ತುಂಬಾ ಕೆಟ್ಟದಾಗಿ ಇಂಜೂರ್ ಕೂಡ ಆಗ್ತಾನೆ. ಇವೆಲ್ಲ ಬೇರೆ ದೇಶದ ಒಬ್ಬ ಇರ್ತಾರಲ್ಲ, ಒಬ್ಬ ಹೈಲಿ ಪೊಟೆನ್ಶಿಯಲ್ ಪರ್ಸನ್ಗಳು, ಅವರು ತುಂಬಾನೇ ಸಿಟ್ ಮಾಡ್ಕೋತಾರೆ. ಒಂದು ಲೀಡರ್ಸ್ ವಿಕ್ರಮ್ ಹತ್ರ ಹೇಳ್ತಾರೆ, ಇವಾಗ ಸಾರಂಗಿನ ಒಂದು ಡೆತ್ ಆಗಿದೆ, ಈ ತರ ಆದ್ರೆ ನಮ್ಮ ಆರ್ಗನೈಸೇಷನ್ ಉಳಿಯೋದಿಲ್ಲ ಅಂತ. ಅದಕ್ಕೆ ವಿಕ್ರಮ್ ಅಶ್ಯೂರ್ ಮಾಡ್ತಾನೆ, ನಾನು ಆತರ ಆಗೋದಕ್ಕೆ ಬಿಡೋದಿಲ್ಲ, ನಾನು ಏನ್ ಪ್ರಾಮಿಸ್ ಮಾಡಿದ್ನೋ ಅದನ್ನ ನಾನು ಪೂರ ಮಾಡೇ ಮಾಡ್ತೀನಿ ಅಂತ. ವಿಕ್ರಮ್ ಅಶ್ಯೂರೆನ್ಸ್ ನ ಕೊಡ್ತಾನೆ, ಪ್ರಧಾನ ಮಂತ್ರಿನ ಕೂಡ ಸಾಯಿಸ್ತೀನಿ ಮತ್ತೆ ಅದ್ರ ಜೊತೆ ಕಬೀರ್ ಕೂಡ ಸಾಯಿಸ್ತೀನಿ. ಇವಾಗ ವಿಕ್ರಮ್ ಕಬೀರಿಗೆ ಕಾಲ್ ಮಾಡ್ತಾನೆ. ಅವನು ಮೀಟ್ ಆಗೋದಕ್ಕೆ ಹೇಳ್ತಾನೆ. ಅವನು ಕಬೀರಿಗೆ ಹೇಳ್ತಾನೆ, ಇದು ನಮ್ಮ ಲಾಸ್ಟ್ ಮೀಟಿಂಗು. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನೋಡ್ತೀವಿ, ಕಾಲ್ ಮತ್ತೆ ಕಾವ್ಯ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಒಳಗಡೆ ಇನ್ವಾಲ್ವ್ ಆಗಿರ್ತಾರೆ. ಇನ್ನೊಂದ್ ಕಡೆ ಕಬೀರ್ ಮತ್ತೆ ವಿಕ್ರಮ್ ಆಮ್ನ ಸಾಮ್ನ ಇದಾರೆ. ಅವರು ಮಾತಾಡ್ತಾ ಇದಾರೆ ಎಲ್ಲಾದ್ರ ಬಗ್ಗೆ, ಮತ್ತೆ ಚಿಕ್ಕ ವಯಸ್ಸಲ್ಲಿ ಆಗಿದ್ರು ಕೂಡ ಬಗ್ಗೆ. ವಿಕ್ರಮ್ ಹೇಳ್ತಾನೆ, ನಾನು ಹೆಂಗೆ ಕಾಪಾಡಿರ್ಲಿಲ್ಲ ಅಂತಂದ್ರೆ ನೀನ್ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ ಅಂತ. ಅವರಿಬ್ರ ಮಧ್ಯೆ ತುಂಬಾನೇ ಡೆಡ್ಲಿ ಆಗಿ ಫೈಟ್ ಆಗುತ್ತೆ. ಈ ಒಂದು ಫೈಟಿಂಗ್ ಸೀಕ್ವೆನ್ಸ್ ತುಂಬಾನೇ ನೋಡೋಕೆ ಚೆನ್ನಾಗಿತ್ತು. ಇನ್ನೊಂದ್ ಕಡೆ ಅಟ್ಯಾಕ್ ಆಗುತ್ತೆ ಪ್ರೈಮ್ ಮಿನಿಸ್ಟರ್ ಮೇಲೆ. ಆದ್ರೆ ಅಲ್ಲಿ ಸೆಕ್ಯೂರಿಟಿಯಲ್ಲಿ ಕಾಪಾಡ್ತಾ ಇದ್ರು ವಿಕ್ರಾಂತ್ ಮತ್ತೆ ಕಾವ್ಯ. ಅವರಿಬ್ರು ಹೇಗೋ ಒಂದ್ ಮಾಡಿ ಆ ಒಂದು ಅಟ್ಯಾಕ್ ನ ಡಿಫೆಂಡ್ ಮಾಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ಕಬೀರ್ ಮತ್ತೆ ವಿಕ್ರಮ್ ತುಂಬಾನೇ ಫೈಟ್ ಮಾಡ್ತಾ ಇದಾರೆ. ಈಗ್ಲೂ ಕೂಡ ಫೈಟ್ ಮಾಡ್ತಾ ಇದಾರೆ. ಅವ್ರು ಯಾವ ತರ ಫೈಟಿಂಗ್ ನ ಮಾಡ್ತಾ ಇದಾರೆ ಅಂತಂದ್ರೆ, ಒಬ್ರನ್ನೊಬ್ರು ಕಚ್ಚಿ ಬಗ್ಗದ್ ಹಾಕ್ಬಿಡ್ಬೇಕು, ಅಷ್ಟು ಡೆಡ್ಲಿಯಾಗಿ ಬ್ರೂಟಲ್ ಆಗಿ ಒಬ್ರನ್ನೊಬ್ರು ಅವರು ಫೈಟ್ ಮಾಡ್ತಾ ಇದಾರೆ. ಹೇಗೋ ಆ ಒಂದು ಫೈಟ್ ಕ್ಲೈಮ್ಯಾಕ್ಸ್ ಬಂದಿದೆ. ಕಬೀರ್ ಓವರ್ ಪವರ್ ಮಾಡಿರ್ತಾನೆ ಫೈಟಿಂಗ್ ಒಳಗಡೆ, ಅವನು ವೀಕ್ ಆಗಿರ್ತಾನೆ ವಿಕ್ರಮ್. ಈಗ ಕಬೀರ್ ಹೇಳ್ತಾನೆ, ಈಗಲೂ ಕೂಡ ಕಾಲ ಮಿಂಚಿಲ್ಲ ವಿಕ್ರಮ್, ನೀನು ನನ್ನ ಕಡೆ ಬರ್ಬೋದು, ದೇಶನ ನೀನು ಮುಂಚೆ ಇಡ್ಬೋದು ಅಂತ ಹೇಳ್ತಾನೆ. ಆ ಒಂದು ಮೂಮೆಂಟರಿ ಲ್ಯಾಪ್ಸಿಗೋಸ್ಕರ ವಿಕ್ರಮ್ ಅದೊಂದು ಅಗ್ರಿನ ಮಾಡ್ತಾನೆ. ಯಾಕಂತಂದ್ರೆ ಅವನು ತುಂಬಾನೇ ಇಂಜೂರ್ ಆಗಿದ್ದ. ಇನ್ನೊಂದ್ ಕಡೆ ವಿಕ್ರಾಂತಿನ ಕಡೆ ಅವರು ಪ್ರೈಮ್ ಮಿನಿಸ್ಟರ್ಗೆ ಅಟ್ಯಾಕ್ ಮಾಡಕ್ ಬಂದಿದ್ರಲ್ಲ, ಅವ್ರೆಲ್ರಿಗೂ ಸಾಯಿಸ್ಬಿಟ್ಟಿದ್ರು.
ಹೊಡೆದಾಕ್ಬಿಟ್ಟಿದ್ರು. ಆದ್ರೆ ಈಗ್ಲೂ ಕೂಡ ಪ್ರೈಮ್ ಮಿನಿಸ್ಟರ್ ಸೇಫ್ ಇರ್ಲಿಲ್ಲ. ಅವನ ಜೀವಕ್ಕೆ ಈಗ್ಲೂ ಕೂಡ ತೊಂದರೆ ಇತ್ತು, ರಿಸ್ಕ್ ಇತ್ತು. ಯಾಕಂತಂದ್ರೆ ಪ್ಲೇನ್ ಅಲ್ಲಿ ಬಿಲಾಸ್ ಸಾರಂಗಿನ ಒಂದು ಡೆಡ್ ಬಾಡಿ ಇತ್ತು. ಆ ಡೆಡ್ ಬಾಡಿ ಒಳಗಡೆ ಬಾಂಬ್ ಫಿಟ್ ಇತ್ತು. ಆ ಬಾಂಬ್ ಇನ್ನೇನ್ ಬ್ಲಾಸ್ಟ್ ಆಗ್ಬೇಕಿತ್ತು. ಆದ್ರೆ ಟೈಮ್ ಇದ್ದಂಗೆನೆ ವಿಕ್ರಾಂತ್ ಇದನ್ನಲ್ಲ ಅವನ ಒಂದು ಡೆಡ್ ಬಾಡಿನ ಕೆಳಗ್ ಬಿಸಾಕ್ಬಿಟ್ಟಿದ್ದ. ಸೊ ಇವಾಗ ಪ್ರಧಾನ ಮಂತ್ರಿ ಒಂದು ಜೀವ ಸೇಫ್ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ. ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿಕ್ರಾಂತ್ ಕಾಲ್ ಹೇಳ್ತಾನೆ, ಕಬೀರ್ ಈಗ್ಲೂ ಕೂಡ ಒಬ್ಬ ದೇಶದ್ರೋಹಿನೇ. ಒಂದು ಶೂಟ್ ಔಟ್ ಅಲ್ಲಿ ವಿಕ್ರಮಿನ ಒಂದು ಜೀವ ಹೊರಟೋಗಿದೆ. ಅವರಿಬ್ರು ಕೂಡ ಇವಾಗ ನಮ್ ಜೊತೆ ಇಲ್ಲ. ಇವಾಗ ನೆಕ್ಸ್ಟ್ 9 months ಆಫ್ಟರ್ ನಾವು ನೋಡ್ತೀವಿ. ನಾವು ಕಬೀರ್ನ ನೋಡ್ತೀವಿ. ಅವನು ಯಾರ ಹಿಂದೆ ಬಿದ್ದಿದ್ದ ಅಂತಂದ್ರೆ ಇಂಡಿಯನ್ ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ ಅವ್ರ ಹಿಂದೆ. ಅವರು ಯಾವನ ಹಿಂದೆ ಬಿದ್ದಿದ್ದ ಅಂತಂದ್ರೆ ಇವಾಗ ಹಾಲೋಗ್ರಾಮ್ ಅಲ್ಲಿ ಲೀಡರ್ ಆಗಿ ಬಂದಿದ್ರಲ್ಲ, ಎಲ್ಲ ಒಂದು ದೇಶದ ಒಂದು ಪ್ರೈಮ್ ಮಿನಿಸ್ಟರ್ ಚೂಸ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅವ್ರನ್ನ ಹಿಡ್ಕೊಂಡು ಅವನು ಸಾಯಿಸ್ತಾ ಇದ್ದ. ಅವನ ಒಂದು ಹೆಲ್ಪ್ ವಿಕ್ರಮ್ ಕೂಡ ಮಾಡ್ತಾ ಇದ್ದ. ಇದ್ರಲ್ಲಿ ನಮಗೆ ಗೊತ್ತಾಗುತ್ತೆ ವಿಕ್ರಮಿನ ಒಂದು ಪ್ರಾಣ ಹೋಗಿಲ್ಲ, ಕಬೀರ್ ಪ್ರಾಣ ಕೂಡ ಹೋಗಿಲ್ಲ. ಅವರು ಸುಮ್ನೆ ಆತರ ಒಂದು ಇನ್ಫಾರ್ಮೇಶನ್ ಲೀಕ್ ಮಾಡಿದ್ರು. ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವಾಗ ಆ ಒಂದು ಲೀಡರ್ಸ್ ಇದಾರಲ್ಲ, ಆ ಯಾವ ದೇಶದ ಲೀಡರ್ಸ್ ಇದಾರೋ ಆ ದೇಶಕ್ಕೆ ಹೋಗ್ಬಿಟ್ಟು ಅವ್ರನ್ನ ಸಾಯಿಸಿ ಮುಗಿಸಿ ಬರ್ತಾ ಇದಾರೆ. ಅವರಿಬ್ರು ಪ್ರಾಣ ತೊಡ್ಕೊಂಡಿದ್ರು. ದೇಶಕ್ಕೆ ಏನೇ ಒಂದು ಡೆಸ್ಟ್ರಾಯ್ ಮಾಡ್ಬೇಕು, ದೇಶಕ್ಕೆ ಏನೇ ಒಂದು ಪ್ರಾಬ್ಲಮ್ ಆಗದಿದ್ರು ನಾವು ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಇರ್ತೀವಿ, ಅದಕ್ಕೆ ಕಾಪಾಡೋದಕ್ಕೆ ನಾವು ಮುಂದೆ ಬರ್ತೀವಿ. ಯಾಕಂತಂದ್ರೆ ಇವಾಗ ವಿಕ್ರಮ್ಗೆ ಕೂಡ ದೇಶ ಮೊದಲಾಗಿತ್ತು. ಇವಾಗ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಬರುತ್ತೆ. ಅದರಲ್ಲಿ ನಾವು ಬಾಬಿ ಡಿಯೋಲ್ ನೋಡ್ಬೋದು. ನೆಕ್ಸ್ಟ್ ಆಲ್ಫಾ ಅಂತ ಒಂದು ಮೂವಿ ಬರುತ್ತೆ, ಅದ್ರದ್ದೊಂದು ಸೀನ್ ತೋರಿಸಿದ್ದಾರೆ. ಅದರಲ್ಲಿ ಬಾಬಿ ಡಿಯೋಲ್ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ ಒಂದು ಚಿಕ್ಕ ಹುಡುಗಿ ಮೇಲೆ ಆಲ್ಫಾ ಅಂತ ಬರೀತಾನೆ. ಸೊ ಇದ್ರಲ್ಲಿ ನಮಗೆ ಗೊತ್ತಾಗುತ್ತೆ YRF ಸಿನಿಮ್ಯಾಟಿಕ್ ಯೂನಿವರ್ಸ್ ಇದೆಲ್ಲ ಸ್ಪೈ ಯೂನಿವರ್ಸ್, ಅದರದ್ದು ನೆಕ್ಸ್ಟ್ ಮೂವಿ ಆಲ್ಫಾ. ಈ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಇಂದ ವಾರ್ 2 ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದು ವಾರ್ 2 ಮೂವಿಯ ಕಂಪ್ಲೀಟ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್. ಸೊ ಹೇಗಿತ್ತು, ಇಷ್ಟ ಆಯ್ತಾ ನೀವು ಕಮೆಂಟ್ ಅಲ್ಲಿ ಹೇಳಿ. ನನಗೆ ಪರ್ಸನಲಿ ಹೇಳಬೇಕಂತಂದ್ರೆ ಮೂವಿ ತುಂಬಾನೇ ಇಷ್ಟ ಆಯ್ತು. ಸೊ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ, ಅದ್ರ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.